ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತೊಂದು ಮಜಲನ್ನ ಪಡ್ಕೊಂಡಿದೆ. ಮೇಜರ್ ತಿರುವು ಪಡ್ಕೊಳ್ತಾ ಇದೆ. ಮಾಫಿ ಸಾಕ್ಷಿಯಾಗಿ A14 ಪ್ರದೂಷ್ ಈಗ ಸಾಕ್ಷಿ ಹೇಳ್ತೀನಿ ಅಂತ ಬರ್ತಾ ಇದ್ದಾರೆ. ಇದು ನಿಜಕ್ಕೂ ದರ್ಶನ್ಗೆ ಮಾಫಿ ಚಾಲೆಂಜ್ ಆಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಟರೆ ಮತ್ತಷ್ಟು ಕಂಟಕ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಮಾಫಿ ಸಾಕ್ಷಿಯಾಗಿ ನಾನು ಸತ್ಯ ಹೇಳ್ತೀನಿ ಅಂತ ಪ್ರದೂಷ್ ಆಲ್ರೆಡಿ ಈಗ ಕೋರ್ಟ್ಗೆ ಅರ್ಜಿ ಕೂಡ ಹಾಕಿದ್ದಾರೆ. ದರ್ಶನ್ಗೆ ಜೈಲಿನಲ್ಲಿರುವ ಸ್ನೇಹಿತರ ಮುಳುವಾದ್ರ, ಹಾಗಾದರೆ ತನ್ನ ಅತ್ಯಾಪ್ತರ ಮುಳುವಾದ್ರ, ಜೈಲಿನಲ್ಲಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಮತ್ತಷ್ಟು ಕಂಟಕ ಜಾಸ್ತಿ ಆಗ್ತಾ ಹೋಗುತ್ತಾ ಸತ್ಯ ಹೇಳೋದಾಗಿ ಈಗ A14 ಪ್ರದೂಷ್ ಈಗ ಮುಂದೆ ಬಂದಿದ್ದಾರೆ. ಇವತ್ತು 59ನೇ CCH ಕೋರ್ಟ್ನಲ್ಲಿ ವಾದ ಪ್ರತಿವಾದವೂ ಕೂಡ ನಡೀತು. ಈ ವಾದ ಪ್ರತಿವಾದದ ಮುಂದಿನ ಭಾಗದಂತೆ ಸೋಮವಾರ ಆದೇಶವನ್ನು ಪ್ರಕಟಿಸೋದಾಗಿ ಕೋರ್ಟ್ ಈಗ ಹೇಳಿದೆ. ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಟರೆ ಮತ್ತಷ್ಟು ಕಂಟಕ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ ದರ್ಶನ್ಗೆ. ದರ್ಶನ್ ಆ್ಯಂಡ್ ಗ್ಯಾಂಗ್ ಆಲ್ರೆಡಿ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿಕೊಂಡಿದ್ದಾರೆ. ಒಂದು ಕಡೆ ಈಗ ಟ್ರಯಲ್ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾನು ಸತ್ಯ ಹೇಳ್ತೀನಿ ಅಂತ ಪ್ರದೂಷ್ ಈಗ ಮುಂದೆ ಬಂದಿದ್ದಾರೆ. ಕೋರ್ಟ್ಗೂ ಕೂಡ ಈಗ ಅರ್ಜಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಪ್ರದೂಷ್ ಅಷ್ಟೇ ಅಂತಲ್ಲ, ಪ್ರದೂಷ್ ಜೊತೆಗೆ ಒಟ್ಟು 3 ಜನ ಈಗ ಸಾಕ್ಷಿಯನ್ನು ಹೇಳಲಿಕ್ಕೆ ಈಗ ಮುಂದೆ ಬಂದಿದ್ದಾರೆ. ಸತ್ಯ ಹೇಳ್ತೀನಿ ಅಂತ ಈಗ A14 ಏನು ಪ್ರದೂಷ್ ಇದ್ದಾರಲ್ಲ, ಪ್ರದೂಷ್ ಈಗ ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ಬೋದು ಹಾಗಾದರೆ ಪ್ರದೂಷ್? ಯಾವ ಅಂಶವನ್ನು ಉಲ್ಲೇಖ ಮಾಡ್ಬೋದು? ಈ ಕೇಸಿಗೆ ಮತ್ತಷ್ಟು ತಿರುವುಗಳನ್ನು ಪಡ್ಕೊಳ್ತದ? ಇದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ ಪ್ರದೂಷ್ ಅವರ ಹೇಳಿಕೆಗಳು? ಈಗ ಆಲ್ರೆಡಿ ಸಾಕಷ್ಟು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. ಆ ಮೊಬೈಲ್ ರಿಟ್ರೀವ್ ಮಾಡಿರುವಂಥದ್ದು, ಪ್ರತ್ಯಕ್ಷ ಸಾಕ್ಷಿ, ಪರೋಕ್ಷ ಸಾಕ್ಷಿ, ಮತ್ತು ಆ ಶೆಡ್ಡಿನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕೆಲಸಗಾರರ ಸಾಕ್ಷಿಗಳು, ಹೀಗೆ ಸಾಕಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಆ ಸಾಕ್ಷಿಗಳ ಕಲೆಕ್ಟ್ ಮಾಡಿರುವ ಬೆನ್ನಲ್ಲೇ ಒಂದು ಕಡೆ ಇವಾಗ ಪರಪ್ಪನಾಗ್ರಹಾರ ಜೈಲು ಸೇರಿರುವಂತಹ ದರ್ಶನ್ನ ಸ್ನೇಹಿತ ಪ್ರದೂಷ್ ಅವರು ಪರೋಕ್ಷವಾಗಿ ಈ ಒಂದು ದರ್ಶನ ಕೇಸಿಗೆ, ಅಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಅವರು ಪ್ರತ್ಯಕ್ಷವಾಗಿ ಅವರ ಪಾತ್ರ ಇಲ್ಲದೆ ಇದ್ರೂ ಕೂಡ ಪರೋಕ್ಷವಾಗಿ ಅವರ ಪಾತ್ರ ಇದೆ ಅಂತ ಕೋರ್ಟ್ ಕನ್ಸಿಡರ್ ಮಾಡಿ ಅವ್ರನ್ನೂ ಕೂಡ ಈಗ ಆರೋಪ ಸ್ಥಾನದಲ್ಲಿ ಇಟ್ಟಿರೋದ್ರಿಂದ ನಾನು ಹೇಗಿದ್ದರೂ ಕೂಡ ಈ ಕೇಸಲ್ಲಿ ಪ್ರತ್ಯಕ್ಷವಾಗಿ ನಾನು ಭಾಗಿಯಾಗಿಲ್ಲ, ಪರೋಕ್ಷವಾಗಿ ಭಾಗಿಯಾಗಿರೋದು. ಎಷ್ಟು ದಿನಗಳ ಕಾಲವರೆಗೂ ಇದು ಮುಂದುವರಿಬೋದಾ? ವರ್ಷಾನುಗಟ್ಟಲೆ ನಾನೇಕೆ ಜೈಲಲ್ಲಿ ಕೊಳಿಬೇಕು? ಇರೋ ಸತ್ಯನ ಹೇಳಿಬಿಟ್ಟು ನಾನು ಈ ಕೇಸಿಂದ ಖುಲಾಸೆ ಆದರೆ ಸಾಕು ಅಂತ ಪ್ರದರ್ಶಿಗೆ ಅನಿಸಿರ್ಬೋದು. ಅದ್ರ ಜೊತೆಗೆ ಇನ್ನೂ ಇಬ್ಬರು, ಒಟ್ಟು 3 ಜನ ಈಗ ಮಾಫಿ ಸಾಕ್ಷಿ ಹೇಳಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಈ ಹಿಂದಿನ ಒಂದು ಪ್ರಕರಣವನ್ನು ನೆನೆಸ್ಕೊಳ್ಳೋದಾದರೆ ವಿನಯ್ ಕುಲಕರ್ಣಿ ಕೇಸಲ್ಲೂ ಕೂಡ ಆರೋಪ ಸ್ಥಾನ ಹೊತ್ತಿದಂತಹ ಬಸವರಾಜ್ ಮುತ್ತಗಿ ಅಂತ ಅವರು ಕೂಡ ನಾನು ಮಾಫಿ ಸಾಕ್ಷಿಯಾಗಿ ಬರ್ತೀನಿ ಅಂದರು, ಕೇಸ್ನಿಂದ ಖುಲಾಸೆ ಪಡ್ಕೊಂಡ್ರು. ಅದೇ ರೀತಿ ಇವರು ಕೂಡ ಕೇಸ್ನಿಂದ ಖುಲಾಸೆ ಆಗಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ಬೋದು. ಆದರೆ ತಾನು ಬಚಾವಾಗಬೇಕು, ತಾನು ಈ ಕೇಸಿಂದ ಖುಲಾಸೆ ಆಗಬೇಕು ಅಂತ ಏನೇನೋ ಹೇಳಿಕೆ ಕೊಟ್ಟರೆ ಆಗಲ್ಲ. ಅವರು ಆಲ್ರೆಡಿ ಕಲೆಕ್ಟ್ ಮಾಡಿರುವಂತಹ ಅನೇಕ ಸಾಕ್ಷಿಗಳಿಗೆ ಮ್ಯಾಚ್ ಆಗಬೇಕು ಇವರ ಹೇಳಿಕೆಗಳು. CCTV ಫುಟೇಜ್ ಕಲೆಕ್ಟ್ ಮಾಡಿದ್ದಾರೆ, ಮೊಬೈಲ್ ರಿಟ್ರೀವ್ ಮಾಡಿದ್ದಾರೆ, ಪ್ರತ್ಯಕ್ಷವಾಗಿ ಸಾಕಷ್ಟು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅವೆಲ್ಲವೂ ಕೂಡ ರೆಕಾರ್ಡ್ ಇದೆ. ಹಾಗಾಗಿ ಆ ಹೇಳಿಕೆಗಳು, ಆ ರೆಕಾರ್ಡ್, ಎಲ್ಲ ಸಾಕ್ಷಿಗಳಿಗೆ ಇವರ ಹೇಳಿಕೆಗಳು ಮ್ಯಾಚ್ ಆಗಬೇಕಾಗ್ತದೆ. ಆಗ ಮಾತ್ರ ಮುಂದಿನ ಹಂತದಲ್ಲಿ ಕೋರ್ಟ್ ಏನು ತೀರ್ಮಾನ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಕೋರ್ಟಿನ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಂಥ ವಿಚಾರ. ಒಟ್ಟಿನಲ್ಲಿ ಇವತ್ತು 59ನೇ CCH ಕೋರ್ಟ್ನಲ್ಲಿ ವಾದ ಪ್ರತಿವಾದವೂ ಕೂಡ ನಡೀತು. ಸೋಮವಾರ ಆದೇಶವನ್ನು ಪ್ರಕಟಿಸೋದಾಗಿ ಕೋರ್ಟ್ ಈಗ ಒಂದು ಸೂಚನೆ ಕೊಟ್ಟಿದೆ. ಮಾಫಿ ಸಾಕ್ಷಿಗೆ ಒಪ್ಪಿಗೆ ಕೊಟ್ಟರೆ ಮತ್ತಷ್ಟು ಕಂಟಕ ದರ್ಶನ್ಗೆ ಶುರುವಾಗುವಂಥ ಸಾಧ್ಯತೆ ಇದೆ. ನೋಡಿ, ಈ ಪ್ರಕರಣದ A2 ಆರೋಪಿ ದರ್ಶನ್, A1 ಆರೋಪಿ ಪವಿತ್ರ ಗೌಡ, A14 ಪ್ರದೂಷ್ ಈಗ ಸಾಕ್ಷಿ ಹೇಳ್ತೀನಿ ಅಂದರೆ ನಾನು ಮಾಫಿಯಾಗಿ ನಾನು ಈ ಒಂದು ಸತ್ಯಾಸತ್ಯತೆ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ.